ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರತಕ್ಕಂಥದ್ದು. ಪರಶುರಾಮ್, ಈಗ ಇಡಿ ತನಿಖೆಯಲ್ಲಿ ಇಲ್ಲಿಯವರೆಗೆ ಯಾವೆಲ್ಲ ಅಂಶಗಳು ಗೊತ್ತಾಗ್ತಾ ಇದೆ? ಸೊ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಂಜುನಾಥ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ? ಶಿವಶಂಕರ್, ಈಗಾಗಲೇ ವೈ ಮಂಜುನಾಥ್ ಅವರ ನಿವಾಸ, ಕಚೇರಿ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಇಡಿ ಅಧಿಕಾರಿಗಳ ಬಳಿ ಸಾಕಷ್ಟು ಮಹತ್ವಪೂರ್ಣ ದಾಖಲೆಗಳು ಈ ಒಂದು ದಾಳಿಯ ವೇಳೆ ಲಭ್ಯವಾಗಿದ್ದಾವೆ. ಅದರಲ್ಲಿ ಅಕ್ರಮವಾಗಿ ಬೇನಾಮಿ ಹೆಸರಲ್ಲಿ ಗಳಿಸಿದಂತಹ ಆಸ್ತಿಗಳ ಕುರಿತು ಮಾಹಿತಿ ಒಂದೆಡೆ ಸಿಕ್ಕರೆ, ಇನ್ನೊಂದೆಡೆ ಒಂದು ಡೈರಿ ಸಿಕ್ಕಿದೆ. ಆ ಡೈರಿಯಲ್ಲಿ ಈ ಅಬಕಾರಿ ಅಧಿಕಾರಿಗಳು ಯಾವ ರೀತಿ ಲಂಚಬಾಕತನವನ್ನ ಮಾಡ್ತಾ ಇದ್ರು, ಅನಧಿಕೃತವಾಗಿ ಲಂಚದ ಮೂಲಕ ಪಡೆದಂತಹ ಹಣವನ್ನ ಅದು ತಮ್ಮ ವ್ಯವಹಾರದಿಂದ ಬಂದಂತಹ ಲಾಭದ ಹಣ ಅಂತ ತೋರಿಸ್ಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ರು, ಮಧ್ಯವರ್ತಿಗಳು, ಖಾಸಗಿ ವ್ಯಕ್ತಿಗಳನ್ನ ಮಧ್ಯವರ್ತಿಗಳಾಗಿ ನೇಮಿಸಿಕೊಂಡು ತಮ್ಮ ಸಿಬ್ಬಂದಿಗಳ ಹತ್ತಿರ ಹಣವನ್ನ ಸಂಗ್ರಹಿಸಿ ಅಧಿಕಾರಿಗಳ ನಡುವೆ ಯಾವ ರೀತಿ ಹಂಚಿಕೆಯನ್ನ ಮಾಡಿಕೊಳ್ತಾ ಇದ್ರು ಅನ್ನುವಂಥದ್ದು ಆ ಡೈರಿಯಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಆ ಒಂದು ಮಹತ್ವಪೂರ್ಣವಾದ ದಾಖಲೆಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಅದರಲ್ಲಿ ಗೊತ್ತಾಗಿರುವ ವಿಷಯ ಏನಂತಂದ್ರೆ, ಬಾರ್ ಲೈಸೆನ್ಸ್ ಗಳನ್ನ ತಮಗೆ ಬೇಕಾದಂತವರಿಗೆ ಕೊಡುವುದು, ಅವುಗಳನ್ನ ರಿನ್ಯೂವಲ್ ಮಾಡುವಾಗ ಆಗಿರ್ಬಹುದು, ಅದಾದ ನಂತರ ಬಾರ್ ಗಳನ್ನ ಸ್ಥಳಾಂತರಿಸುವ ಸಂದರ್ಭದಲ್ಲಾಗಿರ್ಬಹುದು, ಅಥವಾ ಹೊಸ ಬಾರ್ ಗಳಿಗೆ ಲೈಸೆನ್ಸ್ ಕೊಡುವಂತ ಸಂದರ್ಭದಲ್ಲಾಗಿರ್ಬಹುದು, ಅಲ್ಲಿ ಲಂಚವನ್ನ ಯಾವ ರೀತಿ ಪಡೆದ್ರು, ಎಷ್ಟೆಷ್ಟು ಹಣವನ್ನ ಯಾರಿಂದ ಸಂಗ್ರಹಿಸಿದ್ರು, ಅದಾದ ನಂತರ ಯಾವ್ಯಾವ ಅಧಿಕಾರಿಗಳಿಗೆ ಈ ಹಣವನ್ನ ಡಿವೈಡ್ ಮಾಡಿ ಕೊಡಲಾಯಿತು ಅನ್ನುವಂಥದ್ದು ಕುರಿತು ಕೂಡ ದಾಖಲೆಗಳು ಆ ಡೈರಿಯಲ್ಲಿ ಇದಾವೆ. ಹೀಗಾಗಿಯೇ ಇದೊಂದು ಮಹತ್ವಪೂರ್ಣ ದಾಖಲೆ ಆಗ್ತದೆ, ತನಿಖೆಗೆ ಸಹಕಾರಿ ಕೂಡ ಆಗ್ತದೆ. ಇನ್ನೊಂದೆಡೆ ವೈ ಮಂಜುನಾಥ್ ಅವರು, ಆಮೇಲೆ ಜಗದೀಶ್ ನಾಯಕ್ ಅವರು, ಜೊತೆಗೆ KM ತಿಮ್ಮಣ್ಣ ಅವರು, ಏನು ಈ ಅಬಕಾರಿ ಅಧಿಕಾರಿಗಳಿದ್ದಾರೆ, ಇವರಿಗೆ ಸಂಬಂಧಪಟ್ಟಂತಹ 14 ಸ್ಥಳಗಳಲ್ಲಿ ಈಗಾಗಲೇ ದಾಳಿಯನ್ನು ನಡೆದಿದೆ. ಆ ದಾಳಿಯ ವೇಳೆಯಲ್ಲಿ 13.3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಜಪ್ತಿ ಮಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ 3.3 ಕೋಟಿ ವಿದೇಶಿ ಹಣವಿದೆ. ಯಾಕಂದ್ರೆ ಇವರು ಹವಾಲ ಹಣ ಮಾಡ್ತಾ ಇದ್ರು, ವಿದೇಶದಲ್ಲಿ ಹಣ ತೊಡಗಿಸಿದ್ರು. ಅದಾದ ನಂತರ ಅಕ್ರಮವಾಗಿ ಆಸ್ತಿಗಳನ್ನ ಗಳಿಕೆ ಮಾಡಿ ಬೇನಾಮಿ ಹೆಸರಲ್ಲಿ ಆಸ್ತಿಗಳನ್ನ ಮಾಡಿದ್ದಾರೆ. ಬೇನಾಮಿ ವ್ಯಕ್ತಿಗಳ ಹೆಸರಲ್ಲಿ ಬಾರ್ ಲೈಸೆನ್ಸ್ ಗಳನ್ನ ಮಾಡಿ ಅದರ ಆದಾಯವನ್ನು ಕೂಡ ನುಂಗಿ ನೀರು ಕುಡಿತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಜನ ಮಾಡ್ತಾ ಇದ್ರು. ಅವರ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬಂದಿತ್ತು. ಅದಕ್ಕೆಲ್ಲ ಪುರಾವೆಗಳು ಇಡೀ ದಾಳಿಯ ವೇಳೆ ಸಿಕ್ಕಂತಾಗಿದೆ. ಶಿವಶಂಕರ್, ಓಕೆ, ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗೆ.